ವರುಣ್ ಚಕ್ರವರ್ತಿ ಮತ್ತು ರವಿ ಬಿಷ್ಣೋಯ್ ಇವರಿಬ್ಬರ IPL ಕೆರಿಯರ್ ಕಂಪ್ಯಾರಿಸನ್ ಮಾಡೋಣ. ಯಾರು ವಿನ್ ಆಗ್ತಾರೆ ನೋಡೋಣ ಬನ್ನಿ. ವರುಣ್ ಚಕ್ರವರ್ತಿಯ ಡೇಟ್ ಆಫ್ ಬರ್ತ್ ಆಗಸ್ಟ್ 29, 1991. ಪ್ರಸ್ತುತ ವಯಸ್ಸು 33 ವರ್ಷ. ರವಿ ಬಿಷ್ಣೋಯಿಯ ಡೇಟ್ ಆಫ್ ಬರ್ತ್ ಸೆಪ್ಟೆಂಬರ್ 5, 2000. ಪ್ರಸ್ತುತ ವಯಸ್ಸು 24 ವರ್ಷ. ವರುಣ್ ಚಕ್ರವರ್ತಿ ಭಾರತೀಯ ಆಟಗಾರ, ರವಿ ಬಿಷ್ಣೋಯ್ ಕೂಡ ಭಾರತೀಯ ಆಟಗಾರ. ವರುಣ್ ಚಕ್ರವರ್ತಿ ಜೆರ್ಸಿ ನಂಬರ್ 29, ರವಿ ಬಿಷ್ಣೋಯ್ ಜೆರ್ಸಿ ನಂಬರ್ 56. ವರುಣ್ ಚಕ್ರವರ್ತಿ ಬೌಲರ್, ರವಿ ಬಿಷ್ಣೋಯ್ ಕೂಡ ಬೌಲರ್. ವರುಣ್ ಚಕ್ರವರ್ತಿ 2019ರಲ್ಲಿ IPL ಜರ್ನಿ ಶುರು ಮಾಡ್ತಾರೆ. ರವಿ ಬಿಷ್ಣೋಯ್ 2020ರಲ್ಲಿ IPL ಜರ್ನಿ ಶುರು ಮಾಡ್ತಾರೆ. ವರುಣ್ ಚಕ್ರವರ್ತಿ ಪ್ರಸ್ತುತ 2025ರ 18ನೇ ಸೀಸನ್ನಲ್ಲಿ KKR ಟೀಮ್ ಪರ ಆಡ್ತಾ ಇದ್ದಾರೆ. ರವಿ ಬಿಷ್ಣೋಯ್ ಪ್ರಸ್ತುತ 2025ರ 18ನೇ ಸೀಸನ್ನಲ್ಲಿ LSG ಟೀಮ್ ಪರ ಆಡ್ತಾ ಇದ್ದಾರೆ. ವರುಣ್ ಚಕ್ರವರ್ತಿ 70 ಇನ್ನಿಂಗ್ಸ್ಗಳಲ್ಲಿ 1588 ಬಾಲ್ಸ್ಗಳನ್ನ ಬೌಲ್ ಮಾಡೋ ಮೂಲಕ 83 ವಿಕೆಟ್ಸ್ಗಳನ್ನ ಗಳಿಸಿದ್ದಾರೆ. ರವಿ ಬಿಷ್ಣೋಯ್ 65 ಇನ್ನಿಂಗ್ಸ್ಗಳಲ್ಲಿ 1405 ಬಾಲ್ಸ್ಗಳನ್ನ ಬೌಲ್ ಮಾಡೋ ಮೂಲಕ 63 ವಿಕೆಟ್ಸ್ಗಳನ್ನ ಗಳಿಸಿದ್ದಾರೆ. ಹೆಚ್ಚು ವಿಕೆಟ್ಸ್ಗಳನ್ನ ಗಳಿಸಿರೋದ್ರಿಂದ ಪಾಯಿಂಟ್ಸ್ ಹೋಗ್ತಾ ಇದೆ ವರುಣ್ ಚಕ್ರವರ್ತಿಗೆ. ವರುಣ್ ಚಕ್ರವರ್ತಿಯ ಬೌಲಿಂಗ್ ಆ್ಯಾವ್ರೇಜ್ 24.12, ರವಿ ಬಿಷ್ಣೋಯಿಯ ಬೌಲಿಂಗ್ ಆ್ಯಾವ್ರೇಜ್ 29.02. ಪಾಯಿಂಟ್ಸ್ ಹೋಗ್ತಾ ಇದೆ ವರುಣ್ ಚಕ್ರವರ್ತಿಗೆ. ವರುಣ್ ಚಕ್ರವರ್ತಿಯ ಬೌಲಿಂಗ್ ಸ್ಟ್ರೈಕ್ ರೇಟ್ 19.13, ರವಿ ಬಿಷ್ಣೋಯಿಯ ಬೌಲಿಂಗ್ ಸ್ಟ್ರೈಕ್ ರೇಟ್ 22.30. ಪಾಯಿಂಟ್ಸ್ ಹೋಗ್ತಾ ಇದೆ ವರುಣ್ ಚಕ್ರವರ್ತಿಗೆ. ವರುಣ್ ಚಕ್ರವರ್ತಿಯ ಎಕಾನಮಿ ರೇಟ್ 7.56, ರವಿ ಬಿಷ್ಣೋಯಿಯ ಎಕಾನಮಿ ರೇಟ್ 7.81. ಪಾಯಿಂಟ್ಸ್ ಹೋಗ್ತಾ ಇದೆ ವರುಣ್ ಚಕ್ರವರ್ತಿಗೆ. ವರುಣ್ ಚಕ್ರವರ್ತಿಯ ಬೆಸ್ಟ್ ಬೌಲಿಂಗ್ ಫಿಗರ್ 20 ರನ್ ನೀಡಿ 5 ವಿಕೆಟ್ಸ್ ಪಡೆದಿರೋದು. ರವಿ ಬಿಷ್ಣೋಯಿಯ ಬೆಸ್ಟ್ ಬೌಲಿಂಗ್ ಫಿಗರ್ 24 ರನ್ ನೀಡಿ 3 ವಿಕೆಟ್ಸ್ ಪಡೆದಿರೋದು. ಪಾಯಿಂಟ್ಸ್ ಹೋಗ್ತಾ ಇದೆ ವರುಣ್ ಚಕ್ರವರ್ತಿಗೆ. ವರುಣ್ ಚಕ್ರವರ್ತಿ 605 ಡಾಟ್ ಬಾಲ್ಸ್ಗಳನ್ನ ಬೌಲ್ ಮಾಡಿದ್ದಾರೆ. ರವಿ ಬಿಷ್ಣೋಯ್ 505 ಡಾಟ್ ಬಾಲ್ಸ್ಗಳನ್ನ ಬೌಲ್ ಮಾಡಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ವರುಣ್ ಚಕ್ರವರ್ತಿಗೆ. ವರುಣ್ ಚಕ್ರವರ್ತಿ 1 ಮೇಡನ್ ಓವರ್ ಹಾಕಿದ್ದಾರೆ. ರವಿ ಬಿಷ್ಣೋಯ್ ಕೂಡ 1 ಮೇಡನ್ ಓವರ್ ಹಾಕಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ಇಬ್ಬರಿಗೂ. ವರುಣ್ ಚಕ್ರವರ್ತಿ 1 ಬಾರಿಯೂ ಹ್ಯಾಟ್ರಿಕ್ ವಿಕೆಟ್ಸ್ ಪಡೆದಿಲ್ಲ. ರವಿ ಬಿಷ್ಣೋಯ್ ಕೂಡ 1 ಬಾರಿಯೂ ಹ್ಯಾಟ್ರಿಕ್ ವಿಕೆಟ್ಸ್ ಪಡೆದಿಲ್ಲ. ವರುಣ್ ಚಕ್ರವರ್ತಿ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 21 ವಿಕೆಟ್ಸ್ ಗಳಿಸಿದ್ದಾರೆ. ರವಿ ಬಿಷ್ಣೋಯ್ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 16 ವಿಕೆಟ್ಸ್ಗಳನ್ನ ಗಳಿಸಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ವರುಣ್ ಚಕ್ರವರ್ತಿಗೆ. ವರುಣ್ ಚಕ್ರವರ್ತಿ ಒಂದು ಸೀಸನ್ನಲ್ಲಿನ ಬೆಸ್ಟ್ ಬೌಲಿಂಗ್ ಆ್ಯಾವ್ರೇಜ್ 19.14, ರವಿ ಬಿಷ್ಣೋಯಿಯ ಒಂದು ಸೀಸನ್ನಲ್ಲಿನ ಬೆಸ್ಟ್ ಬೌಲಿಂಗ್ ಆ್ಯಾವ್ರೇಜ್ 18.50. ಪಾಯಿಂಟ್ಸ್ ಹೋಗ್ತಾ ಇದೆ ರವಿ ಬಿಷ್ಣೋಯ್ಗೆ. ವರುಣ್ ಚಕ್ರವರ್ತಿ ಒಂದು ಸೀಸನ್ನಲ್ಲಿ ಬೆಸ್ಟ್ ಎಕಾನಮಿ ರೇಟ್ 6.58, ರವಿ ಬಿಷ್ಣೋಯಿಯ ಒಂದು ಸೀಸನ್ನಲ್ಲಿನ ಬೆಸ್ಟ್ ಎಕಾನಮಿ ರೇಟ್ 6.34. ಪಾಯಿಂಟ್ಸ್ ಹೋಗ್ತಾ ಇದೆ ರವಿ ಬಿಷ್ಣೋಯ್ಗೆ. ವರುಣ್ ಚಕ್ರವರ್ತಿ 70 ಮ್ಯಾಚ್ಗಳನ್ನು ಆಡಿದ್ದು 12 ಇನ್ನಿಂಗ್ಸ್ಗಳಿಂದ 25 ರನ್ಸ್ಗಳನ್ನ ಗಳಿಸಿದ್ದಾರೆ. ರವಿ ಬಿಷ್ಣೋಯ್ 66 ಮ್ಯಾಚ್ಗಳನ್ನು ಆಡಿದ್ದು 15 ಇನ್ನಿಂಗ್ಸ್ಗಳಿಂದ 32 ರನ್ಸ್ಗಳನ್ನ ಗಳಿಸಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ರವಿ ಬಿಷ್ಣೋಯ್ಗೆ. ವರುಣ್ ಚಕ್ರವರ್ತಿ 14 ಕ್ಯಾಚ್ಗಳನ್ನ ಹಿಡಿದಿದ್ದಾರೆ. ರವಿ ಬಿಷ್ಣೋಯ್ 20 ಕ್ಯಾಚ್ಗಳನ್ನ ಹಿಡಿದಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ರವಿ ಬಿಷ್ಣೋಯ್ಗೆ. ವರುಣ್ ಚಕ್ರವರ್ತಿ 2 ಬಾರಿ ರನ್ಔಟ್ ಮಾಡಿದ್ದಾರೆ. ರವಿ ಬಿಷ್ಣೋಯ್ 3 ಬಾರಿ ರನ್ಔಟ್ ಮಾಡಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ರವಿ ಬಿಷ್ಣೋಯ್ಗೆ. ವರುಣ್ ಚಕ್ರವರ್ತಿ 6 ಬಾರಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ವಿನ್ ಆಗಿದ್ದಾರೆ. ರವಿ ಬಿಷ್ಣೋಯ್ 1 ಬಾರಿಯೂ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ವಿನ್ ಆಗಿಲ್ಲ. ಪಾಯಿಂಟ್ಸ್ ಹೋಗ್ತಾ ಇದೆ ವರುಣ್ ಚಕ್ರವರ್ತಿಗೆ. ವರುಣ್ ಚಕ್ರವರ್ತಿ 1 ಬಾರಿಯೂ ಪರ್ಪಲ್ ಕ್ಯಾಪ್ ವಿನ್ ಆಗಿಲ್ಲ. ರವಿ ಬಿಷ್ಣೋಯ್ ಕೂಡ 1 ಬಾರಿಯೂ ಪರ್ಪಲ್ ಕ್ಯಾಪ್ ವಿನ್ ಆಗಿಲ್ಲ. ವರುಣ್ ಚಕ್ರವರ್ತಿ 1 IPL ಟ್ರೋಫಿ ವಿನ್ ಆಗಿದ್ದಾರೆ. ರವಿ ಬಿಷ್ಣೋಯ್ 1 ಬಾರಿಯೂ IPL ಟ್ರೋಫಿ ವಿನ್ ಆಗಿಲ್ಲ. ಪಾಯಿಂಟ್ಸ್ ಹೋಗ್ತಾ ಇದೆ ವರುಣ್ ಚಕ್ರವರ್ತಿಗೆ. 2025ರ 18ನೇ ಸೀಸನ್ನಲ್ಲಿ ವರುಣ್ ಚಕ್ರವರ್ತಿಯ ಆ್ಯಕ್ಷನ್ ಪ್ರೈಸ್ 12 ಕೋಟಿ. 2025ರ 18ನೇ ಸೀಸನ್ನಲ್ಲಿ ರವಿ ಬಿಷ್ಣೋಯಿಯ ಆ್ಯಕ್ಷನ್ ಪ್ರೈಸ್ 11 ಕೋಟಿ. ಪಾಯಿಂಟ್ಸ್ ಹೋಗ್ತಾ ಇದೆ ವರುಣ್ ಚಕ್ರವರ್ತಿಗೆ. ಈ ಕಂಪ್ಯಾರಿಸನ್ನಲ್ಲಿ ವರುಣ್ ಚಕ್ರವರ್ತಿ ವಿನ್ ಆಗಿದ್ದಾರೆ. ಇವರಿಬ್ಬರಲ್ಲಿ ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು ಕಾಮೆಂಟ್ ಮಾಡಿ. ಹೆಚ್ಚಿನ ಕಂಪೇರ್ ವಿಡಿಯೋಗಳಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.